ಸರ್ ಫೈನಲಿ ವಿಷ್ಣುವರ್ಧನ್ ಸರ್ ಬರ್ತ್ಡೇ ಏನು ಹೇಳ್ತೀರಿ? ಯಾವತ್ತೂ ಕೂಡ ಅವ್ರಿಗೆ ಒಂದು ರೀತಿ ಅದೇ ಹೇಳ್ತಾ ಇರ್ತೀರಿ ದುರಂತ ನಾಯಕ ಅನ್ನುವಂಥದ್ದು. ಈ ಬರ್ಡೇಗೂ ಕೂಡ ಅದೆಲ್ಲ ಒಂದು ರೀತಿ ಮತ್ತೆ ಅಂತ ಅಡೆತಡೆಗಳು ಬರ್ತಾ ಇರುವಂಥದ್ದು ಹೇಗೆ ತಗೊಳ್ತೀರಿ ಅಂತ? ಅವ್ರು ದುರಂತ ನಾಯಕ ಅಲ್ಲ, ಯಶಸ್ವಿ ನಾಯಕ. ಯಶಸ್ವಿ ನಾಯಕ ದುರಂತ ಅಂತ ಯಾರೋ ಹೇಳ್ತೀವಿ, ನಾವೇನು ಮಾಡೋಕೆ. ಆಮೇಲೆ ಅದು ಇಲ್ಲಿ ಆಗೋದು ಕೆಲವು ಮನಸ್ತಾಪದಿಂದ ಮನೆಯಲ್ಲಿ ನೋವು ಅಂತ ಆ ಕೋರ್ಟ್ ಅಲ್ಲಿ ವಿಚಾರಕ್ಕೆ ಬೇಜಾರಾಗಿ ಆಗೋತಾ ಇಲ್ಲ ಅಂತ ಒಂದೇ ಒಂದು ನೋವುಗೋಸ್ಕರ ಮನೆಯವ್ರು ಭಾರತಿ ಮೇಡಮ್ ಆಗಲಿ ಮನೆಯವರಾಗಲಿ ಜಾಗ ಶಿಫ್ಟ್ ಮಾಡಿ ಕೇಳೋದು ಹೊರತು ಬೇರೆ ಉದ್ದೇಶಕ್ಕೆ ಕೇಳಿಲ್ಲ. ಇವತ್ತು ಎಷ್ಟೊಂದು ಏನೇನು ಹೇಳ್ತಾರೆ ಇಲ್ಲಿ, ಅವ್ರನ್ನೋ ಅವ್ರಿಗೆ ಗೊತ್ತಿರ್ತದೆ, ನಾವು ಹೇಳೋಕ್ಕಲ್ಲ. ಅದಕ್ಕೆ ಅದು ತಪ್ಪಲ್ಲ, ಅವ್ರು ಶಿಫ್ಟ್ ಮಾಡಿಕೊಂಡ್ರು ಮಾಡಿದ್ದಾರೆ. ಇವತ್ತು ಅಲ್ಲಿ ಚಾಚು ಎಲ್ಲ ಅಭಿಮಾನಿಗಳು ದೂರಿಂದ ಮಾಡ್ತಾರೆ. ನಾಳೆ ಖುಷಿಯಾಗುತ್ತೆ, ಒಳ್ಳೆಯದಾಗಲಿ. ಅಭಿಮಾನಿಗಳಿಗೆ ಹೋಗಿ ಎಲ್ಲ ಪೂಜೆ ಮಾಡಲಿ ಅಂತ ಹೇಳ್ತೀನಿ. ನಾಳೆ ನನಗೆ ಗೊತ್ತಿದ್ದಂಗೆ ಯಾರು ನನ್ನ ಅನಿಸಿಕೆ ವೈಯಕ್ತಿಕ ವಿಚಾರ, ಅಭಿಮಾನಿ ಸ್ಟುಡಿಯೋ ಹತ್ರ ಹೋಗಿ ಪೊಲೀಸವ್ರ ಜೊತೆ ತಳ್ಳಿಚ್ಚು ಅನ್ಸ್ಕೊಬೇಡಿ ಅಂತ ನಾನು ಕೇಳ್ತೀನಿ. ಯಾಕೆಂದರೆ ನಿಮ್ಮ ಮನ್ಸಾರು ಎಲ್ಲೆಲ್ಲಿ ಸ್ಟ್ಯಾಚ್ಯೂ ಇದೆ ಅಲ್ಲೋ ಪೂಜೆ ಮಾಡಿ, ದೇವಸ್ಥಾನ ಪೂಜೆ ಮಾಡಿ. ಅತಿ ಶೀಘ್ರದಲ್ಲಿ ಸರ್ಕಾರ ಮಾಡಿಕೊಡ್ಬೋದು ಅಂತ ನಾವು ಭರವಸೆ ಇಟ್ಟಿದ್ವಿ, ನಂಬಿಕೆ ಇಟ್ಟಿದ್ದೀವಿ. ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದರೆ ಕಾದು ನೋಡೋಣ. ಇಲ್ಲಾಂದ್ರೆ ನಾನು ಇದಾದ ಇನ್ನೊಂದು ವಾರಕ್ಕೆ ನಾನು ಒಂದೇನೋ ಬೇರೆ ಒಂದು ತೀರ್ಮಾನ ತೊಗೊಳ್ತೀನಿ. ತೊಗೊಂಡು ಏನು ಮಾಡೋಕ್ಕೆ ಮುಂದಕ್ಕೆ ವಿಷ್ಣು ಹುಟ್ಟುಹಬ್ಬದಕ್ಕೆ ಏನೇನು ಮುಂದಕ್ಕೆ ಯಾವ ರೀತಿ ರೂಪುರೇಷೆ ಮಾಡ್ಕೊಂತ ಒಂದು ಪ್ಲ್ಯಾನ್ ಅಂದ್ಕೊಂಡಿದ್ದೀವಿ. ಇದಾಗಲಿ, ಈ ಜಾಗ ಆದಮೇಲೆ ನಾನು ಇನ್ನೊಂದು ಸರ್ಕಾರದ ಜೊತೆ ಎಲ್ಲ ಮೀಟ್ ಮಾಡಿ ಮಾತಾಡ್ಬಿಟ್ಟು ಅದು ಬೇಕೇ ಬೇಕು, ಯಾವ ಕಾರಣಕ್ಕೂ ನಾನು ಬಿಡೋವಂಥ ಮಾತಿಲ್ಲ. ಮನವಿ ಮಾಡ್ತೀನಿ ಸರ್ಕಾರಕ್ಕಾಗ್ಬೋದು, ಕಾರ್ತಿಕ್ ಆಗ್ಬೋದು, ಯಾರಿಗೂ ನಾನು ಇದು ಮಾಡಲ್ಲ. ಯಾವ ರೀತಿ ಸಹಾಯ ಮಾಡಿಕೊಡಿ ಅಂತ ಹೇಳ್ತೀನಿ. ಮಾಡಲಿಲ್ಲ ಅಂದರೆ ನಾವು ಬೇರೆ ಮುಂದಕ್ಕೆ ಯಾವ ರೀತಿ ಮಾಡ್ಕೊಂತ ಅದು ಆಲೋಚನೆ ಮಾಡ್ತೀನಿ. ನಾಳೆ ಯಾರೇ ಆಗಲಿ ದಯವಿಟ್ಟು ಹೋಗಿ ತಪ್ಪು ಮಾಡಿ ಅಲ್ಲಿ ಅವ್ರ ಹತ್ರ ನೀವು ವಿಷ್ಣು ಅಭಿಮಾನಿಗಳು ಆ ಹೃದಯ ಅದು ವಿಷ್ಣು ಸರ್ ನೋಡ್ತಾ ಇರ್ತಾರೆ, ನಿಮ್ಗೇನೋ 1 ಅವರ್ ಅವ್ರಿಗೆ ಜಾಸ್ತಿ ಆಗ್ತದೆ. ಹೋಗಿ ಆ ಪೊಲೀಸರು ತೊಂದರೆ ತಗೊಂಡು ಅವರು ಲಾಠಿ ಇದೆಲ್ಲ ಮಾಡಬೇಡಿ. ನಿಮ್ಮ ಎಲ್ಲೆಲ್ಲಿದೆ ಎಲ್ಲೇ ನಮ್ಮ ಸಂಘಗಳಿದೆ ಅಲ್ಲೇ ಹೋಗಿ ಪೂಜೆ ಮಾಡಿ ಖುಷಿಯಿಂದ ಸಾರನ್ನ ಆರಾಧನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ವಿಷ್ಣುವರ್ಧನ್ ಸರ್ ಜೊತೆಗಿನ ಒಡನಾಟದ ಬಗ್ಗೆ, ಅವರ ನೆನಪುಗಳ ಜೊತೆ, ಸೊ ಕಳೆದಂಥ ದಿನಗಳ ಬಗ್ಗೆ ಎಲ್ಲವನ್ನೂ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.